ಚಿಕ್ಕ ವಯಸ್ಸಿನಾಗೆ ನಂಗೂ ಕ್ರಿಕೆಟ್ ಅಂದ್ರೆ ಓ ಇಷ್ಟ. ಯಾವಾಗ್ಲೂ ಮೈದಾನದಾಗೆ ಇರ್ತಿದ್ದೆ. ಊಟ ತಿಂಡಿ ಯಾವ್ದಕ್ಕೂ ಬರ್ತಾ ಇರ್ಲಿಲ್ಲ. ಅಲ್ವೇನಪ್ಪಯ್ಯ? ಆದ್ರೆ ಏನ್ ಮಾಡೋದು, ಜವಾಬ್ದಾರಿ ಅನ್ನೋದು ಚಿಕ್ಕ ವಯಸ್ಸಿನಾಗೆ ಹೆಗ್ಲಿರೋದು. ಅದಾದ್ಮೇಲೆ ಈ ಆಟ ಪಾಠ ಕ್ರಿಕೆಟು ಎಲ್ಲ ಬುಡಂಗ ಆಗ್ಬಿಡ್ತು. ಇವಾಗ ಈ ವ್ಯವಸ್ಥೆನೆಲ್ಲ ನೋಡ್ತಾ ಇದ್ರೆ ನಿನ್ ಬಾಲ್ಯ ನೆನಪಾಗ್ತಿದ್ಯಾ? ಸರಿ ಸರಿ, ಓಕೆ ಓಕೆ, ಎಲ್ಲ ಸೆಟ್ ಮಾಡಿದೀನಿ. ಮ್ಯಾಚ್ ಶುರು ಆಗೋಗಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಲ್ಲರೂ ಬೆಂಗಳೂರು ಮ್ಯಾಚ್ ನೋಡೋದೇ. ಫುಲ್ ವಾಲ್ಯೂಮ್ ಇಟ್ಟಿದ್ದೀನಿ, ಕೇಳ್ತಾನೆ ಇಲ್ಲ. ಅಯ್ಯೋ ಒಂದ್ ಮಿಸ್ಟೇಕ್ ಐತಲ್ಲ. ಅಯ್ಯೋ ನಮ್ ಟಿವಿಗೆ ಬಾಯಿ ಬರ್ತಾ ಇಲ್ಲ, ಅದು ಏನು ಮಾತಾಡದೇ ಇಲ್ಲ. ಸ್ಪೀಕರ್ ಔಟು. ಆಯ್ತದೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ನಾವು ಹೊಸವು 2 ಈ ಸ್ಪೀಕರ್ ತರಿಸ್ತಿದೀವಿ. ಆರ್ಡರ್ ಮಾಡಿದ್ವಿ, ಇನ್ನೇನು ಆನ್ ದ ವೇ ಬರ್ತಾ ಇದೆ. ಓ ಈ ಬೆಂಗಳೂರಿನಾಗೆ ಮೈಸೂರಿನಾಗೆ ಈ ಪ್ಯಾಟೆ ಕಡೆ ಎಲ್ಲ ಮಾಡ್ತಾರಲ್ಲ, ಈ ಬುಕ್ ಮಾಡ್ಬಿಟ್ರೆ 5 ನಿಮಿಷದಾಗ ಏನ್ ಬೇಕು ಅದೆಲ್ಲ ಬಂದ್ಬಿಡ್ತಾರಲ್ಲ, ಹಂಗ ಅಲ್ಲ. ಇದು ಮಾರಿಗುಡಿನಾಗೂ ಶುರು ಆಗ್ಬಿಡ್ತಾ. ಹೆಂಗೋ ಅಂಗಡಿ ಪಂಗಡಿ ಮಾಡ್ಕೊಂಡು ನಮ್ ಜೀವನ ಕಡ್ಕೊಂಡಿದ್ವಿ. ನಮ್ಮ ಮೊಟ್ಟೆ ಮೇಲೆ ಹೊಡ್ದಂಗಲ್ವಾ ಇದು. ಈ ವಿಷಯ ನಮ್ ಗೋಡಂಬಿ ಗೊರ್ಕೆಗೆಲ್ಲ ಗೊತ್ತಾಗ್ಬಿಟ್ರಿ ಅದ್ ಏನ್ ನಂಬ್ಕೋಬಹುದು. ನೀವೇನ್ರಲ್ಲ ಇಲ್ಲಿ? ಅಯ್ಯೋ ನಿಮ್ ಮನೆಕಾಯಿ ಹೋಗ, ಅದನ್ನ ಕೊಡಕ್ ನೀವು ಬಂದ್ರ? ಅಯ್ಯೋ ಪಾಪಿ ನನ್ ಮಕ್ಕಳ, ನಾನ್ ಅಂಗಡಿ ಬಿಟ್ಬಿಟ್ಟು ಪ್ಯಾಟೆ ಕಂಪ್ನಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋಯ್ಯೋ ಇಲ್ಲ ಬಾಸ್, ಇಲ್ಲ ಇಲ್ಲ ಇಲ್ಲ, ಅವ್ರು ಬಂದಿರೋದು ಸ್ಪೀಕರ್ ಕೊಡಕ್ಕಲ್ಲ. ಮತ್ತೆ ಸ್ಪೀಕರ್ ಆಗಕ್ಕೆ. ಸ್ಪೀಕರ್ ಆಗುದು ಅಂದ್ರೆ ಎಲ್ಲ ಗೊತ್ತಾಗುತ್ತೆ. ಬೆಂಗಳೂರು ಗಂಡುಗಳಿಗಳು ತೊಡೆ ತಟ್ಟಿ ನಿಂತವ್ರೆ. ಆ ಕಡೆ ಡೆಲ್ಲಿ ಪಾರ್ಟಿಗಳು ಬ್ಯಾಟ್ ಹಿಡ್ಕೊಂಡು ಬಂದವತ್ತಲ್ಲ, ತೊಡೆ ಗುಜ್ಜುತ್ತವನೆ. ಮೂರು ಗುಟ್ಟಾನು ಆಡ್ಕೊಂಡು ತಿಂಗೆ ಇವರು ಗುರಿ ಕೊಟ್ಟವ್ರೆ 202 ರನ್ಗಳು. ಬೋಲು 24 ರನ್ ಬೇಕು ಕಲ್ಲ. ಯಾವ ದೇವರಿಗೆ ಮರಿ ಓಡಿಸ್ಕೊಂಡ್ ಬಂದಿದ್ರು ಗೊತ್ತಿಲ್ಲ, 6 ಮೇಲೆ 6, 6 ಮೇಲೆ 6. ಎಲ್ಲ ನಿಮ್ ಕಾಲ್ಗುಣ, ನೀವು ಬಂದಿದ ತಕ್ಷಣ 6 ಬಂದೇ ಬಿಡ್ತು. ಇನ್ನೊಂದು 6 ಬೇಕು. ಆಯ್ತದೋ ಇಲ್ವೋ? ಒಟ್ನಲ್ಲಿ ನಾವು ಮ್ಯಾಚ್ ಗೆದ್ವಿಕಲ್ಲ, ಮ್ಯಾಚ್ ಮಾತ್ರ ನಮ್ ಊರ್ ಜಾತ್ರೆ ತರ ಕಳೆ ಕಟ್ಟಿ ಹಂಗೇ ಮುಗ್ದೋಯ್ತು ಕಲ್ಲ.